ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಘವನ ಬೇಸಿಗೆ ರಜೆಯನ್ನು ಮಹತ್ವಪೂರ್ಣವಾಗಿ ಬಳಸ್ಕೊಳ್ಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಭಾರ್ಗವನನ್ನು ಶ್ರೀ ಕೇಶವ ಕೃಪಾ ವೇದ ಯೋಗ ಕಲಾ ಶಿಬಿರಕ್ಕೆ ಸೇರಿಸಿದ್ವಿ. ಹಾಗೆ ಇವತ್ತು ಶಿಬಿರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ನಾವು ಕುಟುಂಬ ಸಮೇತ ಆ ಕಾರ್ಯಕ್ರಮಕ್ಕೆ ಹೊರಟಿರೋದು. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಹಾಜರಿರಬೇಕು ಅಂತ ಬೆಳಗ್ಗೆ 7:15 ಮನೆಯಿಂದ ಹೊರಟಿದ್ವಿ. ಕಾರ್ಯಕ್ರಮ ಶುರು ಆಗೋದು ಬೆಳಗ್ಗೆ 10:30ಕ್ಕೆ. ಮನೆಯಿಂದ ಅಲ್ಲಿಗೆ 3 ಗಂಟೆಯ ಪ್ರಯಾಣ. ಭಾರ್ಗವ ಎದ್ದಿರಲಿಲ್ಲ ಇನ್ನೂ. ಅವನನ್ನು ಹಾಗೆ ರೆಡಿ ಮಾಡಿಸಿ ಕರ್ಕೊಂಡು ಹೊರಟ್ವಿ. ನಾವು ಅಂದ್ಕೊಂಡ ಹಾಗೆ ಬೇಗ ತಲುಪಿದ್ವಿ. ಬೆಳಗಿನ ಉಪಹಾರದ ವ್ಯವಸ್ಥೆ ಕೂಡ ಇತ್ತು. ಉಪಹಾರ ಸೇವಿಸಿ ಕಾರ್ಯಕ್ರಮ ನಡೆಯುವ ಹಾಲಲ್ಲಿ ಬಂದು ಕೂತಿದ್ವಿ. ನಂಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಈ ವಿಡಿಯೋ ಹಂಚ್ಕೊಳ್ತಾ ಇದ್ದೇನೆ. ಶುಭ ಸೂಚಕವಾಗಿ ಶಂಕರ ಓಂಕಾರದ ಕಂಪನವನ್ನ ಪಸರಿಸುತ್ತಾ ಸಭಾಂಗಣದಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಶ್ರೀಯುತ ಕೃಷ್ಣ ಕಿಶೋರ ಭಾರದ್ವಾಜಿಯವರು ಸತತವಾಗಿ ಉಸಿರನ್ನ ತಡೆ ಹಿಡಿದು 7 ನಿಮಿಷಗಳ ಕಾಲ ಶಂಖನಾದವನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದವರು. ಇವರಿಗೆ ಪ್ರತಿಷ್ಠಾನದಿಂದ ವಂದನೆಗಳನ್ನು ಸಲ್ಲಿಸ್ತಾ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಬರಬಹುದು ಸ್ವಾಮಿ ನಿನ್ನೆಡೆಗೆ ವರ ನೀಡಿ, ಮಹಿಮೆ ಕಾಂಪೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಕ್ಕೆ ವರವೆಲ್ಲಿ ಮಂಕುತಿಮ್ಮ. ಸನಾತನ ಭಾರತದ ಸಂಸ್ಕೃತಿಯನ್ನ ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದ ಸಾಲುಗಳಲ್ಲಿ ಸುಂದರವಾಗಿ ಜೋಡಿಸಿದ್ದು ಹೀಗೆ. ಅಂದರೆ ಮನೆ ಬಾಗಿಲಿಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನ ಭಗವದ್ ಸ್ವರೂಪಿಗಳಂತೆ ಆಧರಿಸಿ ಉಪಚರಿಸುವಂತಹ ಪರಂಪರೆ ನಮ್ಮದು. ಆ ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿರುವಂತಹ ಎಲ್ಲ ಅತಿಥಿಗಳನ್ನ ಔಪಚಾರಿಕ ನುಡಿ ತೋರಣವನ್ನು ಕಟ್ಟಿ ಸ್ವಾಗತಿಸುತ್ತಿದ್ದಾರೆ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶ್ರೀಯುತ ಪುರೋಹಿತ ನಾಗರಾಜ್ ಭಟ್ ಅವರು. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಶ್ರೀ ಕೇಶವ ಕೃಪಾ ವೇದ ಯೋಗ ಕಲಾ ಶಿಬಿರ 2026 ಅಂದರೆ 26ನೇ ವರ್ಷದ ಈ ವೇದ ಶಿಬಿರದ ಉದ್ಘಾಟನಾ ಸಂಭ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಇಂದಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ಳಿಕ್ಕಿದೆ. ಈ ಉದ್ಘಾಟನೆಯನ್ನ 26ನೇ ವರ್ಷದ ವೇದ ಶಿಬಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ನನ್ನ ಆತ್ಮೀಯ ಸಹೋದ್ಯೋಗಿ ಬಂಧು ಬ್ರಹ್ಮಶ್ರೀ ವೇದಮೂರ್ತಿ ನಯನಕೃಷ್ಣ ಭಟ್ ಪೆರಂಬಾರು ಇವರನ್ನ ವಿನಂತಿಸಿದಾಗ ಬಿಡುವಿಲ್ಲದ ಪುರೋಹಿತರು ಯಾವತ್ತೂ ಕೂಡ ತುಂಬ ಬ್ಯುಸಿಯಾಗಿರ್ತಾರೆ. ಅವರನ್ನ ಸುಮಾರು 2 ತಿಂಗಳ ಹಿಂದೆಯೇ ನಾನು ಕೇಳಿಕೊಂಡಿದ್ದೆ. ಆ ದಿವಸ ಬರಬೇಕು ನಯನ, ನಮ್ಮ ವೇದ ಶಿಬಿರವನ್ನು ಉದ್ಘಾಟನೆ ಮಾಡಬೇಕು, ನಿನ್ನ ಕೈಯಿಂದಲೇ ಮಾಡಿಸಬೇಕು ಅಂತ ತುಂಬ ಆಶೆ ಇದೆ ನಮಗೆ ಅಂತ. ಹಾಗೆ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇಂದು ಬಂದಿದ್ದಾರೆ. ದಂಪತಿ ಯುಕ್ತರಾಗಿ ಬರಬೇಕು ಅಂತಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮ ವೇದ ಶಿಬಿರವನ್ನು ಯಾವತ್ತೂ ಕೂಡ ಶಿವಶಕ್ತಿ ಇಬ್ಬರು ಯುಕ್ತರಾಗಿಯೇ ಉದ್ಘಾಟನೆ ಮಾಡುವಂಥದ್ದು. ಆದ್ದರಿಂದ ಪ್ರತಿ ವರ್ಷವೂ ಕೂಡ ಹಾಗೆ ಇರ್ತಾರೆ. ಆದ್ದರಿಂದ ದಂಪತಿ ಯುಕ್ತರಾಗಿ ಬಂದಿರತಕ್ಕಂತಹ ವೇದಮೂರ್ತಿ ನಯನಕೃಷ್ಣ ಭಟ್ ಪೆರಂಬಾರು ಹಾಗೂ ಶ್ರೀಮತಿ ಸೌಮ್ಯ ನಯನಕೃಷ್ಣ ಸಹೋದರಿ ಸೌಮ್ಯ ನಯನಕೃಷ್ಣ ಇವರಿಬ್ಬರಿಗೂ ಕೂಡ ಭಾರತದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು, ಕಾರ್ಯಕ್ರಮವನ್ನು ಸುಸಂಪನ್ನವಾಗಿ ನೆರವೇರಿಸಿಕೊಡಬೇಕು ಅಂತ ನಮ್ಮ ಆತ್ಮೀಯರಾಗಿರತಕ್ಕಂತಹ ಹರೀಶ್ ಇಂಚಾಡಿ ಅಂತ ತುಂಬ ವರ್ಷದಿಂದಲೇ ಚಿರಪರಿಚಿತರು ನಮಗೆ. ಈಗ ಪ್ರಸ್ತುತ ನಮ್ಮ ಕರ್ನಾಟಕದ ನಂಬರ್ 1 ದೇವಸ್ಥಾನ ಅಂತ ಹೆಗ್ಗಳಿಕೆಯಲ್ಲಿರುವಂತಹ ಕುಕ್ಕೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿವರು. ಇವರನ್ನು ಕೇಳಿಕೊಂಡ ಮೇರೆಗೆ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಸಮಯಕ್ಕೆ ಮುಂಚಿತವಾಗಿ ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಿಮಗೂ ಹಾರ್ದವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ದಿಕ್ಸೂಚಿ ಉಪನ್ಯಾಸ ನಮ್ಮ ಕಾರ್ಯಕ್ರಮದ ಒಂದು ಭಾಗ. ಇದನ್ನ ನೆರವೇರಿಸಿಕೊಳ್ಳಲಿಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಆರತಿಕನನ್ನ ತಮಗೆಲ್ಲರಿಗೂ ಪರಿಚಯ ಇರಬಹುದು, ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ ಇಂಥ ಮಾಧ್ಯಮಗಳಲ್ಲಿ ತಮಗೆಲ್ಲರಿಗೂ ಪರಿಚಯ ಇರಬಹುದು. ಅವರನ್ನು ಸುಮಾರು ಈ ಹಿಂದಿನ 2 ವರ್ಷಗಳಿಂದಲೂ ಕೂಡ ನಾವು ಅವರ
ಆತ್ಮೀಯರಲ್ಲಿ ವಿನಂತಿಸ್ತಾ ಇದ್ದೆವು. ಆದರೆ ಅವರಿಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅಂತೂ ಈ ವರ್ಷ ನಮಗೆ ಮೊನ್ನೆ ತಾನೇ ನಮ್ಮ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ಭಾಗಮಂಡಲದಲ್ಲಿ ನಡೆಯಿತು. ಕಾವೇರಿ ಆರತಿ ಎನ್ನುವಂತಹ ಕಾರ್ಯಕ್ರಮ ಕಾರ್ತಿಕ ಹುಣ್ಣಿಮೆಗೆ. ಅದಕ್ಕೆ ವಿನಂತಿ ಮಾಡಿಕೊಂಡಾಗ ಅವರು ನಾವು ಆ ಕಡೆ ಬರಲಿಲ್ಲ, ಆದ ಕಾರಣ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದರು. ಅಲ್ಲಿಗೆ ಬಂದಾಗಲೇ ಕೂಡಲೇ ನಾವು ಹೇಳಿದೆವು, ಇನ್ನೀಗ ಅಲ್ಲಿಗಲ್ಲ, ನಮ್ಮ ಅಲ್ಲಿಗೆ ಬರಬೇಕು ಅಂತ, ನಮ್ಮ ಕೇಶವ ಕೃಪಕ್ಕೆ ಬರಬೇಕು ಅಂತ. ಹಾಗೆ ನಮ್ಮ ಪ್ರೀತಿ ಕರೆಗೆ ಹೋಗ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿಕೊಳ್ಳಿದ್ದಾರೆ. ಅವರಿಗೂ ಕೂಡ ಹಾರ್ದವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ನಮ್ಮ ಮುಖ್ಯ ಅಭ್ಯಾಗತ ಅಂತ ಹೇಳೋದಕ್ಕೂ ಮನೆಯ ಹುಡುಗ ಅಂತ ಹೇಳ್ಬೋದು. ನಮ್ಮ ವೇದ ಪಾಠಶಾಲೆಯ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಇಲ್ಲೇ ಪಕ್ಕದ ಪುತ್ತೂರು ತಾಲೂಕಿನ ಮಾಡಾವಿನ ಕಿರಣ್ AS ಅಂತ ಈ ಪಾಠಶಾಲೆಯಲ್ಲಿ 2001ರಿಂದ 2004ರವರೆಗೆ ವೇದಾಧ್ಯಯನವನ್ನು ಅಭ್ಯಸಿಸಿ 3ನೇ ತರಗತಿಯಲ್ಲಿ ಸರ್ವಪ್ರಥಮವನ್ನು ಪಡೆದಂತಹ ವಿದ್ಯಾರ್ಥಿ. ಆಗಲೂ ಕೂಡ ಅವ ಎಲ್ಲ ವೇದ ವಿದ್ಯಾ ಅರ್ಚನೆ ಮಾಡುವ ಕೂಡ ಅದರಲ್ಲೂ ಕೂಡ ತುಂಬ ಮುಂದಿದ್ದ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ. ಆಮೇಲೆ ಇಂಜಿನಿಯರ್ ಆಗಿ ವೃತ್ತಿ ಜೀವನವನ್ನು ಈಗ ನಡೆಸ್ತಾ ಇದ್ದಾನೆ. ಅವನನ್ನು ಕೂಡ ಪ್ರೀತಿಯಿಂದ ಕರೆದಾಗ ಪ್ರೀತಿಯಿಂದ ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾನೆ. ಅವನನ್ನು ಕೂಡ ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನ್ನ ಏರ್ಚರೊಬ್ಬರು, ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅಂತ. ಅವರ ಆಶೀರ್ವಾದದ ಅಡಿಯಲ್ಲಿ ಈ ಕಾರ್ಯಕ್ರಮ ನಮ್ಮದೆಲ್ಲೂ ಕೂಡ ಸಂಪನ್ನಗೊಳ್ಳುತ್ತಾ ಇದೆ. 94 ವರ್ಷದ ಅಜ್ಜ, ಕೇಶವ ಕೃಪಾದ ಅಜ್ಜ, ಎಲ್ಲ ಪ್ರೀತಿಯ ಮಕ್ಕಳಿಗೂ ಕೂಡ ಅವರು ಪ್ರೀತಿಯ ಅಜ್ಜ. ಅವರನ್ನು ಕೂಡ ಅಭಿವಾದನೆ ಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲ ಅಭ್ಯಾಗತ ಬಂಧುಗಳನ್ನು, ಪ್ರೀತಿಯ ವಿದ್ಯಾರ್ಥಿಗಳನ್ನು, ಹಾಗೆ ಎಲ್ಲ ಆತ್ಮೀಯ ಬಳಗವನ್ನು, ಪತ್ರಕರ್ತ ಮಿತ್ರರನ್ನು ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಯಾವುದೆಲ್ಲ ರೀತಿಯಲ್ಲಿ ಪೂರಕವಾಗಿ ನಮಗೆ ಸಹಕರಿಸ್ತೀರಾ ತಮ್ಮೆಲ್ಲರನ್ನು ಕೂಡ ಹಾರ್ದವಾಗಿ ಸ್ವಾಗತಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ತಮಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವಂತಹ ಅಭ್ಯಾಗತರಿಗೆ ಸಾಂಪ್ರದಾಯಿಕವಾಗಿ ಗೌರವಿಸುವಂತಹ ಸಮಯ. ಶ್ರೀ ಬ್ರಹ್ಮಶ್ರೀ ವೇದಮೂರ್ತಿ ನಯನ ಕೃಷ್ಣ ಜಾಲ್ಸೂರ್ ಇವರಿಗೆ ಚಿರಂಜೀವಿ ಸುಶ್ರುತಾ ಶರ್ಮಾ ಇವರು ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಶ್ರೀಮತಿ ಸೌಮ್ಯ ನಯನಕೃಷ್ಣ ಇವರಿಗೆ ಕುಮಾರಿ ಯಶಸ್ವಿ P. ಭಟ್ಟಿಯವರು ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕು. ಹಾಗೆ ಶ್ರೀಯುತ ಹರೀಶ್ ಇಂಜಾಡಿ ಇವರಿಗೆ ಬಲರಾಮ್ ಭಟ್ಟಿಯವರು ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಆರತಿ VT ಬೆಂಗಳೂರು ಖ್ಯಾತ ವಾಗ್ಮಿಗಳು, ಸಂಸ್ಕೃತಿ ಚಿಂತಕರು ಇವರಿಗೆ ಶ್ರೀಮತಿ ಶ್ರೀದೇವಿ ನಾಗರಾಜ್ ಭಟ್ ಇವರು ಫಲತಾಂಬೂಲ ನೀಡಿ ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಿರಣ AN ಅರ್ತಿಡ್ಕ ಬೆಂಗಳೂರು ಹಿರಿಯ ವಿದ್ಯಾರ್ಥಿ ಇವರಿಗೆ ಚಿರಂಜೀವಿ ಚಿರಂತನ ಹಿರಿಯ ವಿದ್ಯಾರ್ಥಿ ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಿರಣ AN ಅರ್ತಿಡ್ಕ ಬೆಂಗಳೂರು ಇವರಿಗೆ ಚಿರಂಜೀವಿ ಚಿರಂತನ ಇವರು ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗೋಪಾಲಕೃಷ್ಣ ಭಟ್ ಬಗೆನಾಡು ಶ್ರೀ ಕೇಶವ ಕೃಪಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಇವರಿಗೆ ವೇದಮೂರ್ತಿ ಹೇಮಂತರಾಜ್ ಪಾಂಡೆ ಇವರು ಶಲ್ಯಾಚ್ಛಾದನ ಮಾಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ಅಭ್ಯಾಗತರು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮುಖೇನ ಉದ್ಘಾಟಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Viva
ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ನಾಗರಾಜಣ್ಣ ಪಾಠಶಾಲೆ ಆರಂಭ ಮಾಡಿದ 2000 ಇಸವಿ ಹೆಚ್ಚು ಕಡಿಮೆ, ನನಗೆ ಉಪನಯನಾದದ್ದು 2097ನೇ ಇಸವಿಯಲ್ಲಿ. ಮುಂದೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ವೇದ ಯಾವತ್ತೂ ಶಾಶ್ವತ, ಅದಕ್ಕೆ ಕೊನೆ ಅಂತಲೇ ಇಲ್ಲ. ಈಗಿನ AI ಯುಗದಲ್ಲಿ ನಿಮಗೆ ವೇದಕ್ಕೆ ಯಾವತ್ತೂ ತೊಡಕಾಗ್ಲಿ ಕೊನೆ ಆಗ್ಲಿ ಯಾವುದೂ ಇಲ್ಲ. ಈಗಿನ AI ಯುಗದಲ್ಲಿ ತುಂಬಾ ಜನ ಕೆಲಸ ಕಲ್ತ್ಕೊಳ್ಳೋದು ಈ ರೀತಿ ಇದನ್ನು ಅನುಭವಿಸ್ತಿದ್ದಾರೆ. ಆದ್ರೂ ಈ ವೇದ ಕಲ್ತಿದ್ದೀರಾ ನೀವು, ನಿಮಗೆ ಯಾವತ್ತೂ ಜೀವನ ನಡೆಸಲಿಕ್ಕೆ ಏನೂ ತೊಂದರೆ ಇಲ್ಲ. ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯಃ ದುರ್ಲಭಂ ತ್ರಯಮೇವೈತತ್ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯಃ. ಇದರ ಅರ್ಥ ಏನು ಗೊತ್ತಾ? ಈ ಮೂರು ಮಾತ್ರ ತುಂಬಾ ಕಷ್ಟ ಸಿಕ್ಕೋದು. ಒಂದು ಮನುಷ್ಯತ್ವ, ಮನುಷ್ಯ ಜನ್ಮ, ಮನುಷ್ಯರಾಗಿ ಹುಟ್ಟಿದೀವಲ್ವಾ, ಅದೇ ಒಂದು ದೊಡ್ಡ ಅನುಗ್ರಹ. ನಾವು ನಾಯಿಯೋ ಬೆಕ್ಕೋ ಅಥವಾ ಯಾವುದೋ ಒಂದು ಪ್ರಾಣಿಯೋ ಕಾಗೆಯೋ ಇಲಿಯೋ ಹಾಗೆಯೋ ಹುಟ್ಟಿದ್ರೆ ಇಂಥ ಶಿಬಿರ ಸಿಗ್ತಿತ್ತ? ಈ ಇಲಿ ಬಂದರೆ ಓಡಿಸ್ಬಿಡ್ತಾರೆ ಅಲ್ವಾ. ನಾವು ಮನುಷ್ಯರಾಗೋ ಹೊತ್ತಿಗೆ ನಾವು ಇಷ್ಟೆಲ್ಲ ಏನೋ ಒಂದು ಜ್ಞಾನವನ್ನು ಸಂಪಾದಿಸೋದಕ್ಕೂ ಒಂದು ಅವಕಾಶ ಆಯಿತು. ಆದರೂ ಮನುಷ್ಯನಾಗಿ ಹುಟ್ಟಿದ ಮೇಲೂ ಜ್ಞಾನ ಬಂದರೂ ಕೂಡ ಹೆಚ್ಚಿನ ಜನ ಮಾಲ್ಗೆ ಹೋಗೋದು, ಮಾಲಲ್ಲಿ ಏನು ಮಾಡ್ತಾರೆ? ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಭಾವನೆ ವೇಸ್ಟು. 10 ರೂಪಾಯಿ ವಸ್ತುಗೆ ಒಂದು ಕರ್ಚೀಫ್ ಹಾಕಿರ್ತಾರಲ್ಲಿ ಅಂತ ಹೋಗ್ಬೋದು, ನೋಡಿದ್ರೆ ಅಲ್ಲಿ 2000 ರೂಪಾಯಿ ಇರುತ್ತೆ ಕರ್ಚೀಫ್. ಅವ್ರು ಇಲ್ಲೇ ಸ್ಕೂಲಿದ್ದಲ್ಲಿ ಪಕ್ಕದ ಬೀದಿನಲ್ಲಿ ಅದನ್ನು 10 ರೂಪಾಯಿ ಕೊಂಡ್ಕೊಂಡಿರ್ತಾರೆ. ಆದರೆ ಮಾಲಲ್ಲಿ ಅದಕ್ಕೆ 2000 ರೂಪಾಯಿ ಹಾಕ್ತಾರೆ. ಮಾಲಲ್ಲಿ ಹೋಗಿ ಸಮಯ ವೇಸ್ಟ್ ಮಾಡೋದು, ಈ ಥರ ಮಾಡಿದ್ರೆ ಮನುಷ್ಯತ್ವಕ್ಕೆ ಏನು ಪ್ರಯೋಜನ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಮನುಷ್ಯತ್ವ ದೈವಾನುಗ್ರಹದಿಂದ ಬರುತ್ತೆ ನಿಜ, ಅದ್ರ ಜೊತೆ ಇನ್ನೊಂದು ಇರಬೇಕು. ಏನದು? ಮುಮುಕ್ಷುತ್ವಂ. ಮನುಷ್ಯತ್ವಂ ಮುಮುಕ್ಷುತ್ವಂ. ಮೋಕ್ತುಮಿಚ್ಛ ಮುಮುಕ್ಷ. ನಾನು ಉದ್ಧಾರವಾಗಬೇಕು. ಈ ಬರೀ ದೇಹ ತಿನ್ನು ಉಣ್ಣು ಮಲ್ಕೋ ಕುತ್ಕೋ ಅಡು ನಗು ಇಷ್ಟೇ ಅಲ್ಲ, ಇದಕ್ಕಿಂತ ಉದಾತ್ತವಾದ ದೊಡ್ಡ ಸತ್ಯಗಳನ್ನು ತಿಳ್ಕೊಳ್ಬೇಕು ಅಂತಲ್ವಾ ಒಂದು ಚಿಂತನೆ, ಮೋಕ್ಷದ ಕಲ್ಪನೆ, ವಿಧಿಮಿತಿಗಳಿಂದ ಮುಕ್ತವಾಗುವಂತಹ ಒಂದು ಹಂಬಲ ಏನಿದೆ ಮುಮುಕ್ಷುತ್ವ, ಅದು ಎಲ್ರಿಗೂ ಬರಲ್ಲ ಅಂತ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ವಿವೇಕಾನಂದ. ಆ ಕಾಲದಲ್ಲಿ ಸನ್ಯಾಸಿಗಳೆಲ್ಲ ಅಷ್ಟು ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲ, ಅವ್ರಿಗೇನೋ ಸ್ವಲ್ಪ ಬರ್ತಿತ್ತು. ಇವರು ವಿಶ್ವವಿಖ್ಯಾತರಾದರು. ಯಾವ ಭಾರತವನ್ನ ಲೂಟಿ ಹೊಡೆದು ನಾಶ ಮಾಡಿ, ನಮ್ಮ ದೇವಸ್ಥಾನಗಳನ್ನ ನಾಶ ಮಾಡಿ, ನಮ್ಮ ಗುರುಕುಲಗಳನ್ನ ನಾಶ ಮಾಡಿ, ಅವರ ಇಂಗ್ಲಿಷ್ ಭಾಷೆ ನಮ್ಮ ತಲೆ ಮೇಲೆ ಹೇರಿ ದೇಶವನ್ನು ಸರ್ವನಾಶ ಮಾಡಿಕೊಳ್ತಿದ್ರು ಬ್ರಿಟಿಷರ್ಸು. ಅಂಥ ಆಂಗ್ಲರ ದೇಶಗಳಿಗೆ ಹೋಗಿ ಅವ್ರಿಗೆ ಕಿವಿ ಹಿಂಡಿ ಅವ್ರಿಗೆ ಯೋಗ ಕಲಿಸಿ ವೇದಾಂತ ಕಲಿಸಿ ಬಂದಂಥವ್ರು ವಿವೇಕಾನಂದರು. ಹಾಗಾಗಿ ಅವ್ರನ್ನ ಕಂಡ್ರೆ ಕೆಲವರು ಪಾದ್ರಿಗಳಿಗೆ ತುಂಬ ಹೊಟ್ಟೆ ಕಿಚ್ಚು. ಆ ಹಡಗಿನಲ್ಲಿ ವಿವೇಕಾನಂದ ಬರ್ತಿರುವಾಗ ಒಂದಿಬ್ರು ಪಾದ್ರಿಗಳಿದ್ರು. ಇವರ ವಿಖ್ಯಾತಿ, ಇವರ ವರ್ಚಸ್ಸು, ಇವರ ವ್ಯಕ್ತಿತ್ವವನ್ನು ಕಂಡು ಅವ್ರಿಗೆ ಹೊಟ್ಟೆ ಕಿಚ್ಚು. ಯಾರು ನಾವು ತುಳಿದು ದಾಸರನ್ನಾಗಿ ಮಾಡ್ಕೊಂಡಿದ್ವೋ ಆ ದೇಶದಿಂದ ಇವ್ರು ಬಂದ್ಬಿಟ್ಟು ನಮಗೆಲ್ಲ ಗುರು ಆಗ್ಬಿಟ್ಟಿದಾನಲ್ಲ ಅಂತ ಹೇಳಿ ಅವರನ್ನು ನಿರಂತರವಾಗಿ ನಿಂದಿಸ್ತಾನೇ ಇದ್ರು ವಿವೇಕಾನಂದ. ಹೋಗ್ತಾ ಬರ್ತಾ ಬಾಯಿ ಬಂದ ಹಾಗೆ ಬೈತೀವಿ. ವಿವೇಕಾನಂದರು ನಿರ್ವಿಕಾರವಾಗಿದ್ರು, ಯಾವುದಕ್ಕೂ ಪ್ರತಿಸ್ಪಂದಿಸಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ. ಅವರಿಬ್ಬರು ನೋಡಿದ್ರು, ಅವಾಗೆಲ್ಲ ಹಡಗಿನ ಪ್ರಯಾಣ ಅಂದರೆ 3 ತಿಂಗಳ ಪ್ರಯಾಣ. ಮನೆ ಹೀಗೆ, ಈ ಸನ್ಯಾಸಿಗಳ ಹಾಗೆ ಹೀಗೆ ಅಂತ ಬಾಯಿ ಬಂದಾಗೆ ಮಾತಾಡೋಕೆ ಶುರು ಮಾಡಿದ್ರು. ತನ್ನ ಬಗ್ಗೆ 1.5 ತಿಂಗಳ ಕಾಲ ನಿರಂತರ ನಿಂದನೆ ಮಾಡಿದ್ರು ಕೂಡ ಕಿಂಚಿತ್ತೂ ಪ್ರತಿಕ್ರಿಯಿಸಿದಂತಹ ಸ್ವಾಮಿ ವಿವೇಕಾನಂದರು ಈಗ ಅವ್ರ ಕಣ್ಣರಳಿತು. ವಿವೇಕಾನಂದರು ಜಟ್ಟಿ ರೆಸ್ಲಿಂಗ್ ಎಲ್ಲ ಬರ್ತಿತ್ತು, ಅವರು ಒಳ್ಳೆ ಕಟ್ಟುಮಸ್ತಾದ ದೇಹ. ಅವರು ತಮ್ಮ ಸ್ಲೀವ್ಸನ್ನು ಮಡ್ಚ್ಕೊಂಡು ಹೀಗೆ ಸೀದಾ ಹೋಗಿ ಆ ಇಬ್ರು ನರಪೇತ್ಲು ಇದ್ರಲ್ಲ ಪಾತ್ರೆಗಳನ್ನ ಕಾಲರ್ ಸಮೇತ ಇಬ್ರನ್ನ ಎತ್ತು ಬಿಟ್ರು. ಇದು ನಡೆದು ಘಟನೆ ನಾನು ಹೇಳ್ತಿರೋದು. ಕಾಲರ್ ಸಮೇತ ಹಿಂಗೆ ಎತ್ತಿ ಹೇಳ್ತಾರೆ, ಒಂದೇ ಒಂದು ಮಾತು ನನ್ನ ತಾಯಿಯ ಬಗ್ಗೆ, ನನ್ನ ತಾಯಿ ಮಾತೃಭೂಮಿಯ ಬಗ್ಗೆ, ನನ್ನ ಧರ್ಮದ ಬಗ್ಗೆ ನೀವು ಮಾತನಾಡಿದ್ರೆ ಸಮುದ್ರಕ್ಕೆ ಸಿದ್ಧಿ ನಿಮ್ಮನ್ನ ಅಂತ ಗಡಗಡಗಡ ನಡ್ಕೊಳ್ತಾನೆ ಇದ್ರು. ಆಗ ಸ್ವಾಮಿ ವಿವೇಕಾನಂದ ಜೊತೆಲೇ ಒಬ್ಬರಿದ್ರು ಭಾರತೀಯರು.
ಅವ್ರು ಕೇಳ್ತಾರೆ, ಸ್ವಾಮೀಜಿ ನೀವು ಸನ್ಯಾಸಿಗಳಲ್ವಾ, ಹೀಗೆಲ್ಲ ನೀವು ಪ್ರತಿಕ್ರಿಯಿಸ್ಬೋದಾ, ಹೀಗೆಲ್ಲ ಪ್ರತಿಕ್ರಿಯೆ ತೋರಿಸ್ಬೋದಾ? ಸನ್ಯಾಸಿಗಳಂದ್ರೆ ಯಾವಾಗಲೂ ಶಾಂತವಾಗಿ ಮಂತ್ರಾಕ್ಷತೆ ಕೊಟ್ಕೊಂಡು ಏನು ಹೇಳಿದ್ರು ಸುಮ್ಮನಿರ್ಬೇಕಲ್ವ? ವಿವೇಕಾನಂದ ಹೇಳ್ತಾರೆ, ನನ್ನ ಬಗ್ಗೆ ಹೇಳಿದಾಗ ನಾನು ಸುಮ್ಮನಿದ್ದೆ, ನನ್ನ ಸನ್ಯಾಸ ಧರ್ಮವನ್ನು ಪಾಲಿಸಿದೆ. ಆದರೆ ನನ್ನ ದೇಶದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಆಚೆ ಈಚೆ ಮಾತಾಡಿದ್ರೆ ಮಾತೃ ನಿಂದೆಯನ್ನು ಸಹಿಸುವವನು ಪಾಪಿ. ಅವನು ಸನ್ಯಾಸಿ ಆಗಿ ಯಾರಾದರೂ ಆಗಲಿ ತಾಯಿಯನ್ನು ನಿಂದಿಸೋದನ್ನು ಕೇಳಿಕೊಂಡು ಸುಮ್ಮನಿರಬಾರ್ದು. ಅದ್ವೈತ್ ಮಣಿ ಉಂಡ ಅನೀಶ್ ಕಾರ್ತಿಕ, ಪರಿಷ್ಯಂತ ಬೆಳಗಿನ ಸಭಾ ಕಾರ್ಯಕ್ರಮ ಮುಗಿದು ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇತ್ತು. ಸಭಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿತ್ತು. ಈ ಕಾರ್ಯಕ್ರಮ ನಡೆದಿರೋದು ಲಾಸ್ಟ್ ಸಂಡೇ, ಅಂದರೆ ಏಪ್ರಿಲ್ 19 ಭಾನುವಾರ. ಶಿಬಿರದಲ್ಲಿ ವೇದ ಪಾಠಕ್ಕೆ ಬೇಕಾಗುವಂತಹ ಬ್ಯಾಗು, ಪಠ್ಯಪುಸ್ತಕ ವಿತರಣೆ ಮಾಡಿದ್ರು. ನಾನೀಗ ಪಠ್ಯಪುಸ್ತಕಕ್ಕೆ ಬೈಂಡಿಂಗ್ ಮಾಡ್ತಾ ಇರೋದು. ರಾಘವ ಮತ್ತು ಹಸ್ಬೆಂಡು ಊಟಕ್ಕೆ ಹೋಗಿದ್ರು. ಭಾರ್ಗವನಿಗೆ ಈಗಾಗಲೇ ಊಟ ಮಾಡಿಸಿದ್ದೇನೆ. ಅವನು ಇಲ್ಲೇ ಚೇರಲ್ಲಿ ಆಟ ಆಡ್ಕೊಂಡಿದ್ದಾನೆ. ಹಸ್ಬೆಂಡ್ ಊಟ ಮಾಡಿ ಬಂದಮೇಲೆ ಭಾರ್ಗವನನ್ನು ಅವ್ರ ಜೊತೆ ಬಿಟ್ಟು ನಾನು ಊಟಕ್ಕೆ ಹೋಗಬೇಕು. ತೀರಾ ಅಗತ್ಯ ಇರುವವರಿಗೆ ವಸತಿ ವ್ಯವಸ್ಥೆ ಇತ್ತು. ದೂರದ ಊರಿಂದ ಬರುವವರಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಕಷ್ಟ ಆಗೋರು ಈ ವಸತಿ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸ್ಕೊಳ್ಬೋದಿತ್ತು. ಹಾಗೆ ನಮಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟ ಅಂತ ಅಲ್ಲೇ ವಸತಿ ವ್ಯವಸ್ಥೆಗೆ ಬೇಕು ಅಂತ ಚೂಸ್ ಮಾಡ್ಕೊಂಡಿದ್ವಿ. ಈ ಶಿಬಿರದಲ್ಲಿ ಒಟ್ಟು 220 ವಿದ್ಯಾರ್ಥಿಗಳಿದ್ದರು. ಎಲ್ಲರೂ ವಸತಿ ವ್ಯವಸ್ಥೆಯನ್ನು ಚೂಸ್ ಮಾಡ್ಕೊಂಡಿರಲಿಲ್ಲ. ಹತ್ತಿರ ಇರುವವರೆಲ್ಲ ಡೈಲಿ ಅಪ್ ಆ್ಯಂಡ್ ಡೌನು ಇಲ್ಲ ಬೇರೆ PG ಈ ಥರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಹಾಗೆ ರಾಘವನಿಗೆ ವೇದ ಕಲಿಯುವುದಕ್ಕೆ ಆಸಕ್ತಿ ಇದೆ, ಆದರೆ ಅಮ್ಮ ಅಪ್ಪನ ಬಿಟ್ಟು ಅಲ್ಲೇ ಉಳಿಯುವುದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಈ ಶಿಬಿರ 28 ದಿನಗಳದ್ದು. ಏಪ್ರಿಲ್ 19ರಿಂದ ಶುರುವಾದರೆ ಮೇ 17ರವರೆಗೆ ಶಿಬಿರದ ಕಾರ್ಯಕ್ರಮ ಎಲ್ಲ ಇರ್ತಾ ಇತ್ತು. ದಿನ ಏನೇನು ಕಾರ್ಯಕ್ರಮ ಅದನ್ನು ಅವ್ರಿಗೆ ಶಿಬಿರದಲ್ಲಿ ಹೇಳ್ಕೊಡ್ತಾ ಇದ್ರು. ಹೇಗೋ ಅವನನ್ನು ಸಮಾಧಾನ ಮಾಡಿಸಿ ಅಲ್ಲೇ ವಸತಿಗೆ ಒಪ್ಪಿಸಿದ್ವಿ. ತುಂಬ ಕಷ್ಟ ಆಯಿತು ಅವನಿಗೆ. ನಾವು ಹೊರಡುವಾಗಂತೂ ಅವನು
ತುಂಬ ಬೇಜಾರು ಮಾಡಿಕೊಂಡ. ಅವನು ಅಪ್ಪ ಅಮ್ಮನ ತುಂಬ ಪ್ಯಾಂಪರಿಂಗ್ ಮಗ, ಅಂದರೆ ನಮ್ಮನ್ನು ಬಿಟ್ಟು ಈ ರೀತಿ ಇರೋದು ಮೊದಲನೇ ಸಲ. ಅಲ್ಲಿಯ ನಿಯಮದ ಪ್ರಕಾರ ಮೊಬೈಲ್ ಫೋನ್ ಬಳಸುವ ಹಾಗಿಲ್ಲ, ಡೈಲಿ ಮನೆಯವ್ರ ಜೊತೆ ಮಾತಾಡುವ ಹಾಗಿಲ್ಲ. ಆ ಶಿಬಿರದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ವಿದ್ಯಾರ್ಥಿಗಳಿಗೆ ಡೈಲಿ ಫೋನ್ನ ವ್ಯವಸ್ಥೆ ಮಾಡೋದು ತುಂಬ ಕಷ್ಟ. ಆದರೆ ಯಾವ ದಿನ ಹೋದರೂ ನಮ್ಮ ಮಕ್ಕಳನ್ನು ಭೇಟಿ ಮಾಡುವ ಅವಕಾಶ ಇತ್ತು. ಮಧ್ಯಾಹ್ನ 1ರಿಂದ ಸಂಜೆ 7:30ವರೆಗೂ ಕೂಡ ನಮ್ಮ ಮಕ್ಕಳ ಜೊತೆ ಇರುವಂತಹ ಅವಕಾಶವನ್ನು ಕಲ್ಪಿಸಿದ್ರು. ಊಟದ ನಂತರ ಸಣ್ಣ ಕಾರ್ಯಕ್ರಮ ಇತ್ತು. ಇಲ್ಲಿ ಶಿಬಿರದ ದಿನಚರಿ ಹೇಗಿರುತ್ತೆ ಅಂತ ಹೆತ್ತವರಿಗೆ ಪೋಷಕರಿಗೆ ವಿವರಿಸ್ತಾ ಇದ್ರು. ದಂಪತಿಗಳಾದ ಶ್ರೀ ವೇದಮೂರ್ತಿ ನಾಗರಾಜ ಭಟ್ ಮತ್ತು ಶ್ರೀಮತಿ ಶ್ರೀದೇವಿ ನಾಗರಾಜ ಭಟ್ ಅವರು ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ವೇದಾಧ್ಯಯನ ಮತ್ತು ಯೋಗಾಭ್ಯಾಸವನ್ನು ಕಲಿಸ್ಕೊಡ್ತಾರೆ. ಹಾಗೆ ಅದಲ್ಲದೇನೆ ದೇಶದ ಇತಿಹಾಸದ ಪರಿಚಯ, ದೇಶಭಕ್ತಿ ಗೀತೆ, ಭಜನೆ, ಈಜು ತರಬೇತಿ, ಸ್ತೋತ್ರಗಳು, ಸುಭಾಷಿತ ಕಲಿಕೆ, ಜಾನಪದ ನೃತ್ಯ, ಸಂಸ್ಕಾರ ಪಾಠ, ಜಾದು, ಪೊಲೀಸ್ ಮಾಹಿತಿ, ನಾಟಕ, ಮಿಮಿಕ್ರಿ, ಚಿತ್ರಕಲೆ, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಕಸದಿಂದ ರಸ, ದೇಶೀಯ ಆಟ, ಹಾಡು ಕುಣಿತ, ಆರೋಗ್ಯ ಮಾಹಿತಿ, ಪರಿಸರ ಪ್ರಾತ್ಯಕ್ಷಿಕೆ, ಯಕ್ಷಗಾನ, ರಂಗಗೀತೆಗಳು, ಗೀತ ಗಾಯನ ಸಾಹಿತ್ಯ, ಅದಲ್ಲದೆ ಪೂಜಾ ಪ್ರಯೋಗ ಪಾಠ ಪ್ರಾತ್ಯಕ್ಷಿಕೆ, ಹೋಮ ಹವನಗಳ ಪಾಠ ಪ್ರಾತ್ಯಕ್ಷಿಕೆ ಮುಂತಾದ ಉತ್ತಮ ಕಲಿಕೆಗಳನ್ನು ಅವರು ಅರಿವು ಮೂಡಿಸ್ತಾರೆ. ಇದೊಂದು ಒಳ್ಳೆಯ ಶಿಬಿರ ಕಾರ್ಯಕ್ರಮ ಅಂತ ಹೇಳ್ಬೋದು. ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ರಾಘವನ್ನ ಈ ಶಿಬಿರಕ್ಕೆ ಸೇರಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದು, ಅವತ್ತಿನ ಕಾರ್ಯಕ್ರಮವನ್ನೆಲ್ಲ ಮುಗಿಸಿ ನಾವು ವಾಪಸ್ ಮನೆಗೆ ಹೊರಟಿದ್ವಿ. ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.